ಹಸಿರು ಕ್ರಾಂತಿ ನೋಡಿ, ಕ್ರಾಂತಿ ಅಂದರೆ ಶೀಘ್ರ ಬದಲಾವಣೆ ಅಥವಾ ಪ್ರಗತಿ ಅಂದರ್ಥ. ನೋಡಿ, 1967ರಿಂದ 70 ಈ ಅವಧಿಯಲ್ಲಿ ಅಂದರೆ 67ರಿಂದ 70ರವರೆಗೆ 3 ವರ್ಷಗಳ ಅಂತರ ಆಗ್ತದೆ. ಈ 3 ವರ್ಷಗಳ ಅಂತರದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಶೀಘ್ರ ಪ್ರಗತಿಯನ್ನು ಕಾಣ್ತೀವಿ. ಶೀಘ್ರ ಪ್ರಗತಿ ಆಗ್ತದೆ, ಆದ್ದರಿಂದ ಅದನ್ನು ಹಸಿರು ಕ್ರಾಂತಿ ಎಂದು ಕರಿತೀವಿ. ನೋಡಿ, 1967ರಲ್ಲಿ 74 ದಶಲಕ್ಷ ಟನ್ಗಳಷ್ಟಿತ್ತು ಆಹಾರ ಧಾನ್ಯಗಳ ಉತ್ಪಾದನೆ. 1970ರಲ್ಲಿ 108 ದಶಲಕ್ಷ ಟನ್ಗಳ ಪ್ರಗತಿಯಾಗಿತ್ತು. ಟನ್ಗಳ ಉತ್ಪಾದನೆ ಹೆಚ್ಚಳವಾಗಿತ್ತು. ಹೀಗೆ ಶೀಘ್ರವಾಗಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಪ್ರಗತಿಯನ್ನು ಸಾಧಿಸೋದನ್ನು ಹಸಿರು ಕ್ರಾಂತಿ ಎಂದು ಕರಿತೀವಿ. ನೋಡಿ, ಇದಕ್ಕೆ ಹಸಿರು ಕ್ರಾಂತಿ ಅಂತ ಯಾಕೆ ಹೆಸರಿಟ್ರು ಅಂದರೆ, ಹಸಿರು ಬೆಳೆಗಳಲ್ಲಾದ ಪ್ರಗತಿಯನ್ನು ಹಸಿರು ಕ್ರಾಂತಿ ಎಂದು ಕರಿತೀವಿ. 1960ರಲ್ಲಿ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಎಂಬ ಜರ್ಮನ್ ಕೃಷಿ ವಿಜ್ಞಾನಿ, ಈತ ಮೆಕ್ಸಿಕೋ ದೇಶದಲ್ಲಿ ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳನ್ನು ಸಂಶೋಧನೆ ಮಾಡ್ತಾರೆ. ಈ ಹೆಚ್ಚು ಇಳುವರಿ ಬೀಜಗಳನ್ನು ಬಳಸ್ಕೊಂಡು ಈ ಮೆಕ್ಸಿಕೋ ಮತ್ತು ತೈವಾನ್ ಪ್ರಾಂತ್ಯಗಳು ಗೋಧಿಯ ಉತ್ಪಾದನೆಯಲ್ಲಿ ಶೀಘ್ರ ಪ್ರಗತಿಯನ್ನು ಕಾಣ್ತಾರೆ. ಭಾರತದಲ್ಲಿ ಹಸಿರು ಕ್ರಾಂತಿ ನೋಡಿ, 1965ರಿಂದ 66 ಈ ಅವಧಿಯಲ್ಲಿ ಭೀಕರ ಬರಗಾಲ ಸೃಷ್ಟಿಯಾಗಿತ್ತು. ಈ ಸಂದರ್ಭದಲ್ಲಿ ಕೃಷಿಯ ಉತ್ಪಾದನೆಯಲ್ಲಿ ಕೃಷಿ ಉತ್ಪಾದನೆಯ ಕೊರತೆ ಅಂದರೆ ಕೃಷಿ ಉತ್ಪಾದನೆಯಲ್ಲಿ ತೀರಾ ಕಡಿಮೆಯಾಗೋದು ಮತ್ತು ಆಹಾರ ಧಾನ್ಯಗಳ ಕೊರತೆ ಉಂಟಾಯಿತು. ಈ ಸಂದರ್ಭದಲ್ಲಿ ಪರಿಹಾರವಾಗಿ 1966ರಲ್ಲಿ ಗೋಧಿ ಇಳುವರಿ ಬೀಜಗಳನ್ನು ಬಳಕೆಗೆ ತಂದರು. ನೋಡಿ, ಈ ಇಳುವರಿ ಬೀಜಗಳನ್ನು ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ ಈ ಪ್ರಾಂತ್ಯಗಳಲ್ಲಿ ಬಳಕೆಗೆ ತಂದರು. ಇದರ ಜೊತೆಗೆ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳು ಮತ್ತು ನೀರಾವರಿ ಸೌಲಭ್ಯಗಳನ್ನು ಕೂಡ ವಿಸ್ತರಿಸಿದ್ರು. ಇದರಿಂದಾಗಿ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ರು. ಇದರಿಂದಾಗಿ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡುಬಂತು. ಅಗಾಧ ಪ್ರಮಾಣದಲ್ಲಿ ಉತ್ಪಾದನೆ ಹೆಚ್ಚಾಯಿತು. ಇದರಿಂದಾಗಿ ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಈ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಎನ್ನುತ್ತಾರೆ. ನೋಡಿ ಫ್ರೆಂಡ್ಸ್, ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂದರೆ ಗೋಧಿಯ ಉತ್ಪಾದನೆಯಲ್ಲಿ ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ ಈ ಪ್ರಾಂತ್ಯಗಳಲ್ಲಿ ಇಳುವರಿ ಬೀಜಗಳನ್ನು ಬಳಕೆಗೆ ತರ್ತಾರೆ. ಇದ್ರ ಜೊತೆಗೆ ಉತ್ಪಾದನೆ ಹೆಚ್ಚಾಗಲಿಕ್ಕೆ ಸುಧಾರಿತ ತಂತ್ರಜ್ಞಾನವಾದಂತಹ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು ಮತ್ತು ನೀರಾವರಿ ಸೌಲಭ್ಯಗಳನ್ನು ಜಾರಿಗೆ ತರ್ತಾರೆ. ಇದರಿಂದಾಗಿ ಗೋಧಿಯ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ನಾವು ಕಾಣ್ತೀವಿ. ಇದೇ ಸುಧಾರಿತ ತಂತ್ರಜ್ಞಾನವಾಗಿದೆ. ನೋಡಿ, ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಈ ಸುಧಾರಿತ ತಂತ್ರಜ್ಞಾನವನ್ನು ನಾವು ಸುಗ್ಗಿ ಪೂರ್ವ ತಂತ್ರಜ್ಞಾನ ಎನ್ನುತ್ತೇವೆ. ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಬಳಕೆಗೆ ತರುವಲ್ಲಿ ಕೃಷಿ ವಿಜ್ಞಾನಿ ಡಾಕ್ಟರ್ MS ಸ್ವಾಮಿನಾಥನ್ ರವರ ಪಾತ್ರ ಪ್ರಮುಖವಾದುದಾಗಿದೆ. ಆದ್ದರಿಂದ ಇವರನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯಲಾಗ್ತದೆ. ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳನ್ನು ಬಳಸೋದ್ರ ಮೂಲಕ, ಸುಧಾರಿತ ತಂತ್ರಗಳನ್ನು ಬಳಸೋದ್ರ ಮೂಲಕ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಕಂಡು ಗೋಧಿ ಉತ್ಪಾದನೆಯಲ್ಲಿ ಯಶಸ್ಸನ್ನು ಸಾಧಿಸಿದ ನಂತರ ಸರ್ಕಾರ ಇನ್ನುಳಿದ ಬೆಳೆಗಳಲ್ಲಿಯೂ ಕೂಡ ಇದೇ ಇಳುವರಿ ಬೀಜಗಳನ್ನು ಬಳಕೆಗೆ ತರೋದಕ್ಕೆ ಪ್ರಯತ್ನಿಸಿತು. ನೋಡಿ, ಭತ್ತ, ರಾಗಿ, ಜೋಳ, ಕಬ್ಬು ಈ ಬೆಳೆಗಳಲ್ಲಿಯೂ ಕೂಡ ಹೆಚ್ಚುವರಿ ಇಳುವರಿ ಬೀಜಗಳು ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಕೃಷಿ ಉತ್ಪಾದನೆಯಲ್ಲಿ ಅಗಾಧ ಪ್ರಗತಿಯನ್ನು ಕಾಣ್ತು. ಕೃಷಿ ಉತ್ಪಾದನೆಯಲ್ಲಿ ಅಗಾಧ ಪ್ರಗತಿ ಕಂಡು ಬಂದಿತು. ನೋಡಿ, 1980ರ ದಶಕದಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಾಯಿತು. ನೋಡಿ, ಹೆಚ್ಚುವರಿ ಇಳುವರಿ ಬೀಜಗಳು ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ಬಳಸಿಕೊಳ್ಳೋದಕ್ಕೂ ಮುಂಚೆ ಆಹಾರ ಉತ್ಪಾದನೆಯಲ್ಲಿ, ಆಹಾರ ಬೆಳೆಗಳಲ್ಲಿ ನಾವು ಕಡಿಮೆ ಉತ್ಪಾದನೆಯನ್ನು ಕಾಣ್ತಾ ಇದ್ವಿ. ನಾವು ಯಾವಾಗ ಹೆಚ್ಚುವರಿ ಇಳುವರಿ ಬೀಜಗಳನ್ನು ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡ್ವೋ ಆಗ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸೋದಕ್ಕೆ ಸಾಧ್ಯ ಆಯಿತು. ಅಗಾಧ ಪ್ರಮಾಣದಲ್ಲಿ ಉತ್ಪಾದನೆ ಹೆಚ್ಚಾಯಿತು. ನೋಡಿ, ಹಸಿರು ಕ್ರಾಂತಿಯ ಲಾಭ ಕೇವಲ ಶ್ರೀಮಂತ ರೈತರಿಗೆ ಮಾತ್ರ ಸಿಗ್ತಾ ಇತ್ತು.
ನೋಡಿ, ಈ ಸುಧಾರಿತ ಬೀಜ, ರಾಸಾಯನಿಕ ಗೊಬ್ಬರ ಮತ್ತು ಕ್ರಿಮಿನಾಶಕಗಳನ್ನು ಕೊಂಡ್ಕೊಳ್ಳೋದಕ್ಕೆ ಬಡ ರೈತರಿಗೆ ಸಾಧ್ಯವಾಗ್ತಾ ಇರಲಿಲ್ಲ. ಆದ್ದರಿಂದಾಗಿ ಹಸಿರು ಕ್ರಾಂತಿಯ ಲಾಭ ಕೇವಲ ಶ್ರೀಮಂತರು ಮಾತ್ರ ಪಡ್ಕೊಂಡ್ರು. ಆದರೆ ಸರ್ಕಾರ ಬಡವರಿಗೂ ಕೂಡ ಈ ಸೌಲಭ್ಯ ದೊರಕಬೇಕು ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ ಸಹಾಯಧನ ಎಂಬ ವ್ಯವಸ್ಥೆನ ಜಾರಿಗೆ ತರ್ತದೆ. ನೋಡಿ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ಈ ಸುಧಾರಿತ ಬೀಜಗಳನ್ನು, ರಾಸಾಯನಿಕ ಗೊಬ್ಬರಗಳನ್ನು, ಕ್ರಿಮಿನಾಶಕಗಳನ್ನು ರೈತರಿಗೆ ದೊರಕುವಂತೆ ನೋಡ್ಕೊಳ್ತದೆ. ಇವುಗಳ ಬೆಲೆನ ಕಡಿಮೆ ಮಾಡ್ತದೆ. ಯಾಕಂದರೆ ಬಡ ರೈತರಿಗೂ ಕೂಡ ಅನುಕೂಲವಾಗಲಿ ಅನ್ನುವ ಕಾರಣಕ್ಕಾಗಿ ಅತಿ ಕಡಿಮೆ ಬೆಲೆಯಲ್ಲಿ ಸುಧಾರಿತ ಬೀಜ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳು ಬಡ ರೈತರಿಗೆ ಮತ್ತು ಸಣ್ಣ ರೈತರಿಗೆ ಲಭ್ಯವಾಗುವಂತೆ ಸರ್ಕಾರ ನೋಡ್ಕೊಳ್ತದೆ. ಮತ್ತು ಅದರ ಜೊತೆಗೆ ಸಹಾಯಧನಗಳನ್ನು ನೀಡೋದ್ರ ಮೂಲಕ, ಅತ್ಯಂತ ಕಡಿಮೆ ಬೆಲೆಯಲ್ಲಿ ವಿತರಣೆಯನ್ನು ಮಾಡೋದ್ರ ಮೂಲಕ ಮತ್ತು ಬ್ಯಾಂಕುಗಳು ಮತ್ತು ಸಹಕಾರಿ ಸಂಘಗಳ ಮೂಲಕ ಕಡಿಮೆ ಬಡ್ಡಿ ದರದಲ್ಲಿ ರೈತರಿಗೆ ಸಾಲವನ್ನು ಒದಗಿಸೋದ್ರ ಮೂಲಕ ಉತ್ಪಾದನೆಯಲ್ಲಿ ಪ್ರಗತಿಯನ್ನು ಸಾಧಿಸಲು ಬಡ ರೈತರು ಕೂಡ ಉತ್ಪಾದನೆಯ ಹೆಚ್ಚಳದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸೋದಕ್ಕೆ ಸರ್ಕಾರ ನೆರವಾಗುತ್ತದೆ. ಎಲ್ಲ ವರ್ಗದ ರೈತರು ಕೂಡ ಸುಧಾರಿತ ತಂತ್ರಜ್ಞಾನವನ್ನು ಕೃಷಿಯಲ್ಲಿ ಅಳವಡಿಸಿಕೊಳ್ಳಲು ಸಾಧ್ಯವಾಯಿತು. ಇದರಿಂದ ಕೃಷಿ ಉತ್ಪಾದನೆ ಕೂಡ ಹೆಚ್ಚಿತು. ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳ ಆದಂತೆ ನೋಡಿ, ಕೃಷಿ ವಸ್ತುಗಳ ಬೆಲೆ ಇಳಿಕೆಯಾಗ್ತದೆ. ರೈತರಿಗೆ ಇದರಿಂದ ನಷ್ಟ ಉಂಟಾಗ್ತದೆ. ಆದ್ದರಿಂದಾಗಿ ರೈತರು ಬೆಳೆದ ಉತ್ಪನ್ನಗಳಿಗೆ ರೈತರ ಉತ್ಪನ್ನಗಳಿಗೆ ನ್ಯಾಯೋಚಿತ ಬೆಲೆ ಅಥವಾ ಉತ್ತಮ ಬೆಲೆಯನ್ನು ಒದಗಿಸುವ ದೃಷ್ಟಿಕೋನದಿಂದ ಸರ್ಕಾರ ಮಾರುಕಟ್ಟೆಯನ್ನು ಸುಧಾರಣೆ ಮಾಡಬೇಕಾಗ್ತದೆ. ನೋಡಿ, ಮತ್ತೆ ಉಗ್ರಾಣಗಳು, ಶೈತ್ಯಕಾರಗಳನ್ನು ನಿರ್ಮಿಸಬೇಕಾಗ್ತದೆ. ಹೀಗೆ ರೈತರು ಬೆಳೆದ ಕೃಷಿ ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡಲು ಮತ್ತು ಸಂಸ್ಕರಣೆಯನ್ನು ಮಾಡಲಿಕ್ಕೆ ಮತ್ತು ಮಾರಾಟವನ್ನು ಮಾಡಲಿಕ್ಕೆ ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದೇ ಸುಗ್ಗಿ ನಂತರದ ತಂತ್ರಜ್ಞಾನ ಎಂದು ಕರೆಯುತ್ತಾರೆ. ನೋಡಿ, ಕೃಷಿ ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡಲು, ಆ ವಸ್ತುಗಳನ್ನು ಸಂಸ್ಕರಣೆ ಮಾಡಲು ಮತ್ತು ಮಾರಾಟ ಮಾಡಲು ಸುಧಾರಿತ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವುದನ್ನು ಸುಗ್ಗಿ ನಂತರದ ತಂತ್ರಜ್ಞಾನ ಎಂದು ಕರೀತೀವಿ. ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತಂದರೆ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಮಾಡಲಿಕ್ಕೆ ಸುಧಾರಿತ ತಂತ್ರಜ್ಞಾನವನ್ನು ಅನುಸರಿಸೋದೇ ಸುಗ್ಗಿ ಪೂರ್ವ ತಂತ್ರಜ್ಞಾನವಾಗಿದೆ. ಆದ್ದರಿಂದ ಸುಗ್ಗಿ ಪೂರ್ವ ತಂತ್ರಜ್ಞಾನ, ಸುಗ್ಗಿ ನಂತರದ ತಂತ್ರಜ್ಞಾನ ಈ ಎರಡು ಹಸಿರು ಕ್ರಾಂತಿಯ ಪ್ರೇರಕ ಅಂಶಗಳಾಗಿವೆ. ನೋಡಿ, ಕೃಷಿಯಲ್ಲಿ ಸಾವಯವ ಕೃಷಿ ವಿಧಾನವನ್ನು ಅಳವಡಿಸ್ಕೊಳ್ಳೋದು ಅಂದರೆ ಕೃಷಿಯಲ್ಲಿ ರಾಸಾಯನಿಕ ಗೊಬ್ಬರಗಳ ಬದಲಾಗಿ ಜೈವಿಕ ಗೊಬ್ಬರಗಳನ್ನು, ರಾಸಾಯನಿಕ ಕ್ರಿಮಿನಾಶಕಗಳ ಬದಲಾಗಿ ಜೈವಿಕ ಕ್ರಿಮಿನಾಶಕಗಳನ್ನು ಬಳಸೋದು. ಹೀಗೆ ಪರಿಸರ ಸ್ನೇಹಿ ತಂತ್ರಗಳನ್ನು ಬಳಸೋದ್ರ ಮೂಲಕ ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಸಾಧಿಸೋದನ್ನು ನಾವು ಎರಡನೇ ಹಸಿರು ಕ್ರಾಂತಿ ಅಥವಾ ಸದಾ ಹಸಿರು ಕ್ರಾಂತಿ ಎಂದು ಕರೆಯುತ್ತೇವೆ. ನೋಡಿ, ಇದು ಪರಿಸರ ಸ್ನೇಹಿ ವಿಧಾನವಾಗಿದ್ದು ಕೃಷಿ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಕಾಣಬಹುದಾಗಿದೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.